ಮಳೆ ಕೊರತೆಯಿಂದ ರಾಜ್ಯದಾದ್ಯಂತ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆ ಕರ್ನಾಟಕವನ್ನು ಬರಪೀಡಿತ ರಾಜ್ಯವೆಂದು ಘೋಷಿಸುವಂತೆ ಆಗ್ರಹಿಸಿ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ವತಿಯಿಂದ ಬೀದರ್ ಜಿಲ್ಲೆಯ ಚಿಟಗುಪ್ಪದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ರಾಜ್ಯದ ಎಲ್ಲ ರೈತರ ಬ್ಯಾಂಕ್ಗಳಲ್ಲಿರುವ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಮಳೆ ಕೊರತೆಯಿಂದ ಬೆಳೆ ಹಾನಿಗೊಳಗಾದ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ತಕ್ಷಣ ಘೋಷಿಸಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ವೇಳೆ ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ, ಖುರೇಶಿ, ಸತೀಶ್ ಗಂಜಿ, ತಿಪ್ಪಣ್ಣ ರೆಡ್ಡಿ, ಶಕುಂತಲಾ ಎಂ ಬಿರಾದರ್, ಸುಜಾತಾ ರೆಡ್ಡಿ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಎಂದು ಬೀದರ್ ಜಿಲ್ಲೆ ಬರಗಾಲ ಪೀಡಿತವೆಂದು ಸರ್ಕಾರ ಶೀಘ್ರವಾಗಿ ರೈತರು ಮೊದಲೇ ನೊಂದು ಹೋಗಿದ್ದಾರೆ. ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅದಕ್ಕಾಗಿ ಅತಿ ಶೀಘ್ರವಾಗಿ ಏನಾದಂಥ ರೈತರದು ಅಳವಿಗೆ ನೋವಿಗೆ ಸ್ಪಂದಿಸಬೇಕು. ಸರ್ಕಾರ ಕೂಡಲೇ ಬೀದರ್ ಜಿಲ್ಲೆ ಬರಗಾಲ ಪೀಡಿತವೆಂದು ಘೋಷಣೆ ಮಾಡಬೇಕು. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ಸಾಲ ಪಡೆದಂಥ ರೈತರ ಯಾವ ಬ್ಯಾಂಕಿನಲ್ಲಿ ಸಾಲ ಇದ್ದರೂ ಕೂಡ ಸಾಲ ಶೀಘ್ರವಾಗಿ ಮನ್ನಾ ಮಾಡಬೇಕು ಅಂತಂದು ಸರ್ಕಾರಕ್ಕೆ ಕನ್ನಡ ಸೇನೆ ಒತ್ತಾಯ ಮಾಡುತ್ತದೆ. ಇದು ಇಂದು ಚಿಟಗುಪ್ಪ ತಾಲೂಕಿನಲ್ಲಿ ಕನ್ನಡ ಸೇನೆ ಹಾಗೂ ರೈತರು ಸೇರಿಕೊಂಡು ಒಂದು ಉಗ್ರವಾದ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಪಡಿಸಿದ್ದೇವೆ. ಶೀಘ್ರವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ಕಷ್ಟಕ್ಕೆ ಸ್ಪಂದಿಸಿ ಸರ್ಕಾರ ಏನಾದಂಥ ಬರಗಾಲ ಪೀಡಿತವನ್ನು ಘೋಷಣೆ ಮಾಡಬೇಕು.